ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ಗುಂಪಾಗಿ ಬಂದ ಪಾಂಡವ ಸೈನ್ಯದಲ್ಲಿ ನುಗ್ಗಿ ನಾಶಗೊಳಿಸುತ್ತಿದ್ದ ಕರ್ಣನು ಧರ್ಮರಾಜನನ್ನು ಸಂಧಿಸಿದಾಗ ಮಾಡಿದ ಕಾರ್ಯವೇನೋ ಅದನ್ನು ನನಗೆ ತಿಳಿಸು. ಆಗ ಪಾಂಡವರ ಕಡೆಯಲ್ಲಿ ಯಾವ ವೀರರು ಮೊದಲು ಕರ್ಣನನ್ನು ತಡೆದರು? ಆ ಕರ್ಣನು ಮೊದಲು ಯಾರು ಯಾರನ್ನು ಕೊಂದ ಮೇಲೆ ಯುಧಿಷ್ಠಿರನನ್ನು ತಡೆದನು ಎಂದು ಹೇಳಲು ಸಂಜಯನು, ಮಹಾರಾಜ, ಹೇಳು. ದೃಷ್ಟದ್ಯುಮ್ನನನ್ನು ಮುಂದಿಟ್ಟುಕೊಂಡು ಯುದ್ಧ ಸನ್ನದ್ಧರಾಗಿ ನಿಂತ ಪಾಂಡವ ವೀರರನ್ನು ನೋಡಿದೊಡನೆ ಕರ್ಣನು ಪಾಂಚಾಲರನ್ನೇ ವೇಗದಿಂದ ಎದುರಿಸಿ ಹೋದನು. ಹಂಸ ಪಕ್ಷಿಗಳು ಬೇಸಿಗೆಯಲ್ಲಿ ಸರೋವರವನ್ನು ಕುರಿತು ವೇಗದಿಂದ ಹೊರಡುವಂತೆ ಪಾಂಚಾಲರು ಉತ್ಸಾಹದಿಂದ ಕರ್ಣನನ್ನು ಗೆದಿರಿಸಿ ಹೊರಟರು. ಉಭಯ ಸೈನ್ಯಗಳಲ್ಲಿಯೂ ಸಾವಿರ ಲೆಕ್ಕದಿಂದ ಶಂಖ ಭೇರಿ ನಿನಾದಗಳು, ಬಾಣಗಳ ಶಬ್ದವು, ಆನೆ ಕುದುರೆಗಳ ಮತ್ತು ರಥದ ಶಬ್ದವು, ವೀರರ ಸಿಂಹನಾದವು ಭಯಂಕರವಾಗಿ ಹೊರಟಿತು. ಆ ಮಹಾಧ್ವನಿಗೆ ಸಮುದ್ರ ಪರ್ವತ ವೃಕ್ಷಾದಿಗಳೊಡನೆ ಭೂಮಿಯು, ಮೇಘ ಮಾರುತಗಳೊಡಗೂಡಿದ ಅಂತರಿಕ್ಷವು, ಸೂರ್ಯ ಚಂದ್ರಾದಿ ಗ್ರಹ ನಕ್ಷತ್ರ ತಾರೆಗಳೊಡನೆ ಆಕಾಶವು ನೆಲೆದಪ್ಪಿ ಕೆಳಗಾದಂತೆ ತೋರಿತು. ಸಮಸ್ತ ಭೂತಗಳು ಆ ಶಬ್ದಕ್ಕೆ ಭ್ರಾಂತಿಪಟ್ಟು ತತ್ತಳಿಸಿದವು. ಆ ಶಬ್ದದಿಂದಲೇ ಹಲವು ಅಲ್ಪ ಪ್ರಾಣಿಗಳು ಪ್ರಾಣವನ್ನು ಬಿಟ್ಟವು. ಆಗ ಕರ್ಣನು ಮಹಾಕೋಪಗೊಂಡು ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಇಂದ್ರನು ಅಸುರ ಸೈನ್ಯಗಳನ್ನು ಹೇಗೋ ಹಾಗೆ ಪಾಂಡವ ಸೈನ್ಯವನ್ನು ಕೊಲ್ಲುತ್ತಿದ್ದನು. ಹೀಗೆ ಕರ್ಣನು ಪಾಂಡವ ಸೈನ್ಯದಲ್ಲಿ ಪ್ರಬಲರಾದ 27 ಮಂದಿ ಪ್ರಭದ್ರ ವೀರರನ್ನು ಕೊಂದನು. 25 ಬಾಣಗಳಿಂದ 25 ಮಂದಿ ಪಾಂಚಾಲ ವೀರರನ್ನು ಸಂಹರಿಸಿದನು. ಇನ್ನು ಅನೇಕ ಬಾಣಗಳಿಂದ ಛೇದಿ ವೀರರನ್ನು 100,000 ಲೆಕ್ಕದಲ್ಲಿ ಕೊಂದನು. ಹೀಗೆ ಅಮಾನುಷ ಕಾರ್ಯಗಳನ್ನು ಮಾಡುತ್ತಿದ್ದ ಕರ್ಣನನ್ನು ನೋಡಿ ಪಾಂಚಾಲರ ರಥ ಸಮೂಹಗಳು ಅವನನ್ನು ಎಲ್ಲ ಕಡೆಯಲ್ಲಿಯೂ ಸುತ್ತಿಕೊಂಡವು. ಆಗ ಕರ್ಣನು 5 ತೀಕ್ಷ್ಣ ಬಾಣಗಳನ್ನು ಬಿಲ್ಲಿನಲ್ಲಿ ಹೂಡಿ ಭಾನುದೇವ, ಚಿತ್ರಸೇನ, ಸೇನಾಬಿಂದು, ಅಪನ, ಶೂರಸೇನರೆಂಬಿ 5 ಮಂದಿ ಪಾಂಚಾಲರನ್ನು ಕೊಂದನು. ಅಲ್ಲಿ ಕೊಲೆಗೀಡಾದ ಪಾಂಚಾಲರ ದೊಡ್ಡ ಹಾಹಾಕಾರವು ಕೇಳುತ್ತಿದ್ದಿತು. ಆಗಲೂ ಬಿಡದೆ ವೇಗದಿಂದ ಮುಂದೆ ಬಿದ್ದು ಬಂದ ಅನೇಕ ಪಾಂಚಾಲರನ್ನು ತಿರುಗಿ ಕರ್ಣನು ಬಾಣಗಳಿಂದ ಹೊಡೆದನು. ಅಜೇಯರು ಚಕ್ರ ರಕ್ಷಕರು ಆದ ಸುಷೇಣ, ಸತ್ಯಸೇನರೆಂಬ ಕರ್ಣ ಪುತ್ರರಿಬ್ಬರು ಪ್ರಾಣದ ಮೇಲೆ ಆಸೆಯನ್ನು ತೊರೆದು ಯುದ್ಧ ಮಾಡಿದರು. ಮಹಾರಥನು, ಕರ್ಣನ ಜ್ಯೇಷ್ಠ ಪುತ್ರನು ಆದ ವೃಷಸೇನನು ಕರ್ಣನ ಹಿಂಭಾಗವನ್ನು ರಕ್ಷಿಸುತ್ತಾ ಹೊರಟನು. ಲಾಗಿ ದೃಷ್ಟದ್ಯುಮ್ನನು, ಸಾತ್ವಿಕಿ, ದ್ರೌಪದಿ ಕುಮಾರರು, ವೃಕೋದರನು, ಜನಮೇಜಯನು, ಶಿಖಂಡಿ, ಪ್ರಭದ್ರಕರು, ಚೈದ್ಯರು, ಕೇಕಯರು, ಪಾಂಚಾಲರು, ನಕುಲ ಸಹದೇವರು, ಮಾತ್ಸ್ಯರು ಇವರೆಲ್ಲರೂ ಸೇರಿ ರಾಧೇಯನನ್ನು ಕೊಲ್ಲಲು ವೇಗದಿಂದ ಮುಂದುವರೆದು ವರ್ಷಾಕಾಲದ ಮೇಘದಂತೆ ಕರ್ಣನ ಮೇಲೆ ನಾನಾ ಬಗೆಯ ಶಸ್ತ್ರ ವರ್ಷಗಳನ್ನು, ಬಾಣ ವರ್ಷಗಳನ್ನು ಸುರಿಸಿದರು. ಇತ್ತಲಾಗಿ ತಂದೆಯನ್ನು ಕಾಪಾಡುವುದಕ್ಕಾಗಿ ಕರ್ಣ ಪುತ್ರರು ನಿಮ್ಮ ಕಡೆಯ ಇನ್ನೂ ಇತರ ವೀರರು ಶತ್ರು ವೀರರನ್ನು ಎದುರಿಸಿದರು. ಸುಷೇಣನು ಒಂದು ಬಾಣದಿಂದ ಭೀಮಸೇನನ ಬಿಲ್ಲನ್ನು ಕತ್ತರಿಸಿ 7 ಬಾಣಗಳನ್ನು ಆತನ ಎದೆಗೆ ಪ್ರಯೋಗಿಸಿ ಸಿಂಹನಾದ ಮಾಡಿದನು. ಒಡನೆ ವೃಕೋದರನು ದೃಢವಾದ ಬೇರೊಂದು ಬಿಲ್ಲನ್ನೆತ್ತಿಕೊಂಡು ನಾಣೇರಿಸಿ ಸುಷೇಣನ ಬಿಲ್ಲನ್ನು ಕತ್ತರಿಸಿದುದಲ್ಲದೆ ಕೋಪಗೊಂಡು ನರ್ತಿಸುತ್ತಾ 10 ಬಾಣಗಳಿಂದ ಆ ಸುಷೇಣನನ್ನು, 73 ಬಾಣಗಳಿಂದ ಕರ್ಣನನ್ನು ಹೊಡೆದನು. ಹಾಗೆಯೇ ರಥಾಶ್ವ ಧ್ವಜ ಸಾರಥಿಗಳೊಡಗೂಡಿದ ಕರ್ಣಪುತ್ರನಾದ ಸತ್ಯಸೇನನನ್ನು 10 ಬಾಣಗಳಿಂದ ಹೊಡೆದು ಎಲ್ಲರ ಕಣ್ಣಿದಿರಾಗಿಯೇ ಅವನನ್ನು ನೆಲಕ್ಕುರುಳಿಸಿದನು. ಚಂದ್ರಬಿಂಬ ಕೆಣೆಯಾದ ಮುಖವುಳ್ಳ ಆ ಸತ್ಯಸೇನನ ತಲೆಯು ತೊಟ್ಟು ಮುರಿದ ತಾವರೆ ಹೂವಿನಂತೆ ಕಾಣಿಸುತ್ತಿದ್ದಿತು. ಭೀಮನು ಕರ್ಣಪುತ್ರನನ್ನು ಕೊಂದು ತಿರುಗಿ ನಿನ್ನ ಕಡೆಯವರನ್ನು ಹೊಡೆಯಲಾರಂಭಿಸಿ ಕೃತವರ್ಮರ ಬಿಲ್ಲುಗಳನ್ನು ಕತ್ತರಿಸಿದನು. ದುಶ್ಯಾಸನನನ್ನು 3 ಬಾಣಗಳಿಂದಲೂ, ಶಕುನಿಯನ್ನು 6 ಉಕ್ಕಿನ ಬಾಣಗಳಿಂದಲೂ ಹೊಡೆದು ಉಲೂಕನನ್ನು, ಪತತ್ರಿಯನ್ನು ರಥವಿಹೀನರನ್ನಾಗಿ ಮಾಡಿದನು. ಸುಷೇಣ, ಇನ್ನು ನೀನು ಮೃತನಾದೆ ಎಂದು ಹೇಳುತ್ತಾ ಬಿಲ್ಲನ್ನೆತ್ತಿಕೊಂಡು ನಿಂತೊಡನೆ ಕರ್ಣನು ಅವನ ಬಾಣವನ್ನು ಭೇದಿಸಿ 3 ಬಾಣಗಳಿಂದ ಅವನನ್ನು ಹೊಡೆದನು. ಆಮೇಲೆ ಭೀಮನು ಚೆನ್ನಾಗಿ ಮಸೆದ ಬೇರೊಂದು ಬಾಣವನ್ನು ಕೈಗೆತ್ತಿಕೊಂಡು ಅದನ್ನು ಸುಷೇಣನ ಮೇಲೆ ಪ್ರಯೋಗಿಸಿದನು.
ಕರ್ಣನು ಭೀಮನ ಆ ಬಾಣವನ್ನು ಕತ್ತರಿಸಿದುದಲ್ಲದೆ ತನ್ನ ಮಗನ ರಕ್ಷಣೆಗಾಗಿ ಶತ್ರುವನ್ನು ಕೊಲ್ಲಲುದ್ದೇಶಿಸಿ 73 ಬಾಣಗಳಿಂದ ಭೀಮಸೇನನನ್ನು ಹೊಡೆದನು. ಸುಷೇಣನಾದರೂ ಅಸಾಧ್ಯ ಕಾರ್ಯಗಳನ್ನು ಮಾಡಬಲ್ಲ ಉತ್ತಮವಾದ ಬಿಲ್ಲೊಂದನ್ನು ಕೈಗೆತ್ತಿಕೊಂಡು 5 ಬಾಣಗಳನ್ನು ನಕುಲನ 2 ಕೈಗಳಿಗೂ ಎದೆಗೂ ಪ್ರಯೋಗಿಸಿದನು. ನಕುಲನು 20 ದಿವ್ಯಾಸ್ತ್ರಗಳಿಂದ ಸುಷೇಣನನ್ನು ಹೊಡೆದು ಕರ್ಣನಿಗೆ ಭಯವನ್ನುಂಟು ಮಾಡುವಂತೆ ದೊಡ್ಡ ಸಿಂಹನಾದವನ್ನು ಮಾಡಿದನು. ಒಡನೆಯೇ ಸುಷೇಣನು ನಕುಲನನ್ನು 10 ಬಾಣಗಳಿಂದ ಹೊಡೆದು ಮತ್ತೊಂದು ಬಾಣದಿಂದ ಆತನ ಬಿಲ್ಲನ್ನು ಕತ್ತರಿಸಿದನು. ಆಗ ನಕುಲನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು 9 ಬಾಣಗಳಿಂದ ಸುಷೇಣನನ್ನು ಎದುರಿಸಿ ತಡೆದನು. ಹೀಗೆ ಶತ್ರುಭೀಕರನಾದ ನಕುಲನು ಬಾಣಗಳಿಂದ ಎಲ್ಲಾ ದಿಕ್ಕುಗಳನ್ನು ಮುಚ್ಚಿ ಸುಷೇಣನ ಸಾರಥಿಯನ್ನು ಕೊಂದು 3 ಬಾಣಗಳಿಂದ ಸುಷೇಣನನ್ನು ಹೊಡೆದನು. ಆತನ ಬಿಲ್ಲುಗಳನ್ನು 3 ಬಾಣಗಳಿಂದ 3 ತುಂಡಾಗಿ ಮಾಡಿದನು. ಆಗ ಸುಷೇಣನು ಕೋಪದಿಂದ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ನಕುಲನನ್ನು 60 ಬಾಣಗಳಿಂದಲೂ ಸಹದೇವನನ್ನು 7 ಬಾಣಗಳಿಂದಲೂ ಹೊಡೆದನು. ಆತನ ಬಿಲ್ಲುಗಳನ್ನು 3 ಬಾಣಗಳಿಂದ 3 ತುಂಡಾಗಿ ಮಾಡಿದನು. ಹೀಗೆ ಒಬ್ಬರನ್ನೊಬ್ಬರು ಕೋಪದಿಂದ ಹೊಡೆಯುತ್ತಿದ್ದ ಆ ವೀರರ ಮಹಾಯುದ್ಧವು ದೇವಾಸುರ ಯುದ್ಧಕ್ಕೆ ಸಮಾನವಾಗಿದ್ದಿತು. ಸಾತ್ವಿಕೆಯು ವೃಷಸೇನನನ್ನು ಉಕ್ಕಿನಿಂದ ತಯಾರಿಸಿದ 7 ಬಾಣಗಳಿಂದ ಹೊಡೆದು ಆತನ ಮೇಲೆ ಬೇರೆ 70 ಬಾಣಗಳನ್ನು ಪ್ರಯೋಗಿಸಿದನು. ತೀಕ್ಷ್ಣವಾದ 3 ಬಾಣಗಳಿಂದ ಆತನ ಸಾರಥಿಯನ್ನು ಹೊಡೆದನು. ವೃಷಸೇನನು ಮಹಾರಥನಾದ ಸಾತ್ವಿಕೆಯ ನೆತ್ತಿಗೆ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು. ಸಾತ್ವಿಕೆಯು ಕೋಪಗೊಂಡು ಮಹಾವೇಗದಿಂದ 15 ದಿವ್ಯಾಸ್ತ್ರಗಳನ್ನು ಕೈಗೆತ್ತಿ ವೃಷಸೇನನ ಸಾರಥಿಯನ್ನು 3 ಬಾಣಗಳಿಂದ ಕೊಂದು ಆತನ ಬಿಲ್ಲನ್ನು 1 ಬಾಣದಿಂದ ಕತ್ತರಿಸಿದನು. ಆತನ ಕುದುರೆಗಳನ್ನು 7 ಬಾಣಗಳಿಂದ ಸಂಹರಿಸಿದನು. ಆತನ ಧ್ವಜವನ್ನು 1 ಬಾಣದಿಂದ ಮುರಿದು ಆತನ ಎದೆಗೆ 3 ಬಾಣಗಳನ್ನು ಹೊಡೆದನು. ಅದರಿಂದ ವೃಷಸೇನನು ತನ್ನ ರಥದಲ್ಲಿಯೇ ಮೂರ್ಛಿತನಾಗಿ ಮಲಗಿ ಆಮೇಲೆ 1 ಮುಹೂರ್ತ ಕಾಲದೊಳಗಾಗಿ ತಿರುಗಿ ಚೇತರಿಸಿಕೊಂಡು ಮೇಲೆದ್ದನು. ಸಾರಥಿಯನ್ನು, ಕುದುರೆಗಳನ್ನು, ರಥವನ್ನು, ಧ್ವಜವನ್ನು ಕಳೆದುಕೊಂಡ ಆ ವೃಷಸೇನನು ಸಾತ್ವಿಕೆಯನ್ನು ಕೊಲ್ಲಲು ಕತ್ತಿಯನ್ನು, ಖೇಟಕವನ್ನು ಕೈಯಲ್ಲಿ ಹಿಡಿದು ಆತನನ್ನು ಎದುರಿಸಿ ಹೊರಟನು. ಹೀಗೆ ರಭಸದಿಂದ ಬರುತ್ತಿರುವ ವೃಷಸೇನನ ಕತ್ತಿಯನ್ನು, ಖೇಟಕವನ್ನು ಸಾತ್ವಿಕೆಯು ವಾರಾಹ ಕರ್ಣಗಳೇ ಮೊದಲಾದ 10 ಬಾಣಗಳಿಂದ ಹೊಡೆದನು. ಆಗ ದುಶ್ಯಾಸನನು ರಥವಿಹೀನನು ಯುದ್ಧವಿಹೀನನು ಆದ ಆ ವೃಷಸೇನನನ್ನು ಕಂಡು ವೇಗದಿಂದ ಆತನನ್ನು ರಥದ ಮೇಲೇರಿಸಿಕೊಂಡು ಮೆಲ್ಲಗೆ ಬೇರೊಂದು ರಥವನ್ನೇರಿದನು. ಹೀಗೆ ಬೇರೆ ರಥದ ಮೇಲೇರಿದ ವೃಷಸೇನನು 73 ಬಾಣಗಳಿಂದ ದ್ರೌಪದಿ ಪುತ್ರರನ್ನು, 5 ಬಾಣಗಳಿಂದ ಯುಯುಧಾನನನ್ನು ಅಂದರೆ ಸಾತ್ವಿಕೆಯನ್ನು, 64 ಬಾಣಗಳಿಂದ ಭೀಮಸೇನನನ್ನು, 5 ಬಾಣಗಳಿಂದ ಸಹದೇವನನ್ನು, 30 ಬಾಣಗಳಿಂದ ನಕುಲನನ್ನು, 7 ಬಾಣಗಳಿಂದ ಶತಾನೀಕನನ್ನು, 10 ಬಾಣಗಳಿಂದ ಶಿಖಂಡಿಯನ್ನು, 100 ಬಾಣಗಳಿಂದ ಧರ್ಮರಾಜನನ್ನು ಹೊಡೆದುದಲ್ಲದೆ ಜಯಾತುರದಿಂದ ಬಂದ ಇನ್ನೂ ಇತರ ವೀರರನ್ನು ಹೊಡೆದನು. ಆಮೇಲೆ ಅಜೇಯನಾದ ಆ ವೃಷಸೇನನು ಕರ್ಣನ ಹಿಂಭಾಗವನ್ನು ರಕ್ಷಿಸುತ್ತಾ ನಿಂತನು. ಕರ್ಣನು 9 ಹೊಸ ಬಾಣಗಳಿಂದ ಯುಯುಧಾನನನ್ನು ರಥಾಶ್ವ ಸಾರಥಿ ವಿಹೀನನನ್ನಾಗಿ ಮಾಡಿ 3 ಬಾಣಗಳನ್ನು ಆತನ ಹಣೆಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಒಡನೆ ಸಾತ್ವಿಕೆಯು ಸಿದ್ಧವಾಗಿದ್ದ ಬೇರೆ ರಥದ ಮೇಲೇರಿಕೊಂಡು ಯುದ್ಧ ಮಾಡಿ ಪಾಂಡವರ ಬೆಂಬಲದಿಂದ ಕರ್ಣನ ಸೈನ್ಯವನ್ನು ಚದುರಿಸಿದನು. ಆಗ ಕರ್ಣನೊಬ್ಬನನ್ನೇ ದೃಷ್ಟದ್ಯುಮ್ನನು 10 ಬಾಣಗಳಿಂದಲೂ, ದ್ರೌಪದಿ ಪುತ್ರರು 73 ಬಾಣಗಳಿಂದಲೂ, ಯುಯುಧಾನನು 7 ಬಾಣಗಳಿಂದಲೂ ಹೊಡೆದರು. ಅಲ್ಲದೆ ಅದೇ ಕಾಲದಲ್ಲಿ ಭೀಮಸೇನನು 64, ಸಹದೇವನು 7, ನಕುಲನು 30, ಶತಾನೀಕನು 7, ಶಿಖಂಡಿಯು 10, ಧರ್ಮರಾಜನು 100 ಹೀಗೆ ಕರ್ಣನ ಮೇಲೆ ಬಾಣಗಳನ್ನೆಸೆದರು. ಹೀಗೆ ಜಯಾಭಿಲಾಷಿಗಳಾದ ಆ ವೀರರು ಇನ್ನೂ ಇತರರು ಆ ಮಹಾಯುದ್ಧದಲ್ಲಿ ಧನುರ್ಧಾರಿಯಾದ ಸೂತಪುತ್ರನನ್ನು ಹೊಡೆಯುತ್ತಿದ್ದರು. ಆದರೇನು, ಶತ್ರುಗಣಗಳನ್ನು ನಿಗ್ರಹಿಸಬಲ್ಲ ಆ ಸೂತಪುತ್ರನು ರಥಚಾರಿಯಾಗಿ ತಿರುಗಿ ಅವರೆಲ್ಲರನ್ನೂ 10 ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಅಲ್ಲದೆ ಎಲ್ಲ ವೀರರು ನೋಡುತ್ತಿರುವ ಹಾಗೆಯೇ ಸಾಹಸಿಗಳು ಮಹಾರಥರು ಆದ ಸಾತ್ವಿಕಿ, ಭೀಮಸೇನ, ದೃಷ್ಟದ್ಯುಮ್ನ, ಶಿಖಂಡಿ, ದ್ರೌಪದಿ ಪುತ್ರರನ್ನೆಲ್ಲ ಅರ್ಧ ಗಳಿಗೆಯೊಳಗಾಗಿ ರಥವಿಹೀನರನ್ನಾಗಿ ಮಾಡಿದನು. ಅವರ ಅಮೋಘವಾದ ಬಾಣ ಪ್ರಯೋಗಕ್ಕೆ ಪ್ರಾಣಿಗಳೆಲ್ಲ ಆಶ್ಚರ್ಯಗೊಂಡವು. ಹೀಗೆ ಆ ಮಹಾಯುದ್ಧದಲ್ಲಿ ನಾವು ಮಹಾತ್ಮನಾದ ಕರ್ಣನ ಅದ್ಭುತವಾದ ಅಸ್ತ್ರವೀರ್ಯವನ್ನು, ಹಸ್ತಲಾಘವವನ್ನು ಕಂಡೆವು. ಅವನ ಹಸ್ತ ವೇಗದಲ್ಲಿ ಬಾಣಗಳನ್ನು ತೊಡುವುದಾಗಲಿ ಬಿಡುವುದಾಗಲಿ ಜನರಿಗೆ ಕಾಣದಂತಾಯಿತು.
ಆತನು ಒಂದು ನಿಮಿಷದಲ್ಲಿ ಉತ್ತರ ದಿಕ್ಕಿನಲ್ಲಿ ಕಾಣುವನು, ಮತ್ತೊಂದು ನಿಮಿಷದಲ್ಲಿ ಪೂರ್ವ ದಿಕ್ಕಿನಲ್ಲಿ ಕಾಣುವನು, ಇನ್ನೊಮ್ಮೆ ಪಶ್ಚಿಮ ದಿಕ್ಕಿನಲ್ಲಿ, ಮತ್ತೊಮ್ಮೆ ದಕ್ಷಿಣ ದಿಕ್ಕಿನಲ್ಲಿ ಕಾಣುವನು. ಆತನಿರುವ ಸ್ಥಳವನ್ನು ಕಂಡುಹಿಡಿಯುವುದೇ ಅಸಾಧ್ಯವಾಗಿದ್ದಿತು. ಪತಂಗದ ಹುಳುಗಳಂತೆ ದಿಕ್ಕುಗಳನ್ನೆಲ್ಲ ಆವರಿಸುತ್ತಾ ಎಲ್ಲ ಕಡೆಗಳಲ್ಲಿಯೂ ವೇಗದಿಂದ ಹಾರಾಡುತ್ತಿದ್ದ ಕರ್ಣನ ಬಾಣಗಳು ಮಾತ್ರವೇ ನಮಗೆ ಕಾಣುತ್ತಿದ್ದವು. ಸೂರ್ಯ ರಶ್ಮಿಗಳಂತೆ ಸಾವಿರ ಲೆಕ್ಕದಿಂದ ನಾನಾ ದಿಕ್ಕುಗಳಿಗೆ ವ್ಯಾಪಿಸಿ ಮೇಲೆ ಮೇಲೆ ಬಂದು ಬೀಳುತ್ತಿರುವ ಕರ್ಣನ ತೀಕ್ಷ್ಣ ಬಾಣಗಳೇ ಎಲ್ಲರ ಕಣ್ಣಿಗೆ ಬೀಳುತ್ತಿದ್ದವು. ಆ ಬಾಣಗಳಿಂದ ಆಕಾಶವು ಮೇಘಾವೃತವಾದಂತೆ ತೋರಿತು. ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳೊಂದು ಕಾಣದಂತೆ ಮರೆಸಿ ಹೋದವು. ಆಕಾಶವೆಲ್ಲವೂ ಕೆಂಪು ಮೇಘದಿಂದ ಮುಚ್ಚಲ್ಪಟ್ಟಂತೆ ತೋರಿತು. ಕರ್ಣನು ಆ ಯುದ್ಧದಲ್ಲಿ ಅನೇಕ ವೀರರನ್ನು ಕೊಂದನು. ಆಗ ಕರ್ಣನು ಧನುರ್ಧಾರಿಯಾಗಿ ಯುದ್ಧರಂಗದಲ್ಲಿ ನರ್ತನ ಮಾಡುವವನಂತೆ ತನ್ನನ್ನು ನೋಯಿಸುವವರಿಗೆ ಒಂದಕ್ಕೆ 3 ಪಾಲು ಹೆಚ್ಚಾಗಿ ಹಿಂತಿರುಗಿ ಹೊಡೆದನು. ಹೀಗೆ ಅವನು ಸಾವಿರಾರು ಬಾಣಗಳಿಂದ ವೀರರನ್ನು ಹೊಡೆದು ಸಿಂಹನಾದ ಮಾಡುತ್ತಿದ್ದನು. ಛತ್ರ, ಧ್ವಜ, ರಥ, ರಥಾಶ್ವ, ಸಾರಥಿಗಳೊಡನೆ ಕೂಡಿ ಬಂದಿದ್ದರು. ಅನೇಕ ವೀರರು ಕರ್ಣನಿಗೆ ದಾರಿ ಬಿಟ್ಟೋಡಿದರು. ಅನೇಕ ವೀರರು ಕರ್ಣನಿಗೆ ಭಯಪಟ್ಟು ಪ್ರಜ್ಞಾಹೀನರಾಗಿ ಎಲ್ಲ ದಿಕ್ಕುಗಳು ಮೊಳಗುವಂತೆ ಕೂಗಿಡುತ್ತಾ ದಿಕ್ಕು ದಿಕ್ಕಿಗೆ ಓಡಿದರು. ಕರ್ಣನು ಆ ಮಹಾಧನುರ್ಧಾರಿಗಳನ್ನೆಲ್ಲ ಬಾಣ ವರ್ಷಗಳಿಂದ ಚದರಿಸುತ್ತಾ ನಿರ್ಭಯವಾಗಿ ಶತ್ರು ಸೈನ್ಯದಲ್ಲಿ ಪ್ರವೇಶಿಸಿ ಯುದ್ಧದಲ್ಲಿ ಹಿಮ್ಮೆಟ್ಟದ ಚೇದಿ ದೇಶದ 300 ಮಂದಿ ರಥಿಕ ಶ್ರೇಷ್ಠರನ್ನು ತೀಕ್ಷ್ಣ ಬಾಣಗಳಿಂದ ಕೊಂದು ಆಮೇಲೆ ಯುಧಿಷ್ಠಿರನನ್ನು ಎದುರಿಸಿ ಹೊರಟನು. ಓ ಮಹಾರಾಜ, ಇಷ್ಟರಲ್ಲಿ ರಥವಿಹೀನರಾಗಿದ್ದ ವೀರರು ಬೇರೆ ರಥಗಳನ್ನೇರಿ ಬಂದು ಧರ್ಮರಾಜನಿಗೆ ಬೆಂಬಲವಾಗಿ ಸುತ್ತಿ ನಿಂತರು. ಆ ವೀರರು ಸಾತ್ಯಕಿ ಸಮೇತನಾದ ಶಿಖಂಡಿಯು ನಾನಾ ಬಗೆಯ ಬಾಣಗಳನ್ನು ಪ್ರಯೋಗಿಸುತ್ತಾ ರಾಧೇಯನಿಂದ ಧರ್ಮರಾಜನನ್ನು ರಕ್ಷಿಸುವುದಕ್ಕಾಗಿ ಆತನನ್ನು ತಡೆದು ನಿಂತರು. ಹಾಗೆಯೇ ಇತ್ತಲಾಗಿ ಪ್ರಯತ್ನಶೀಲರು ಮಹಾಧನುರ್ಧಾರಿಗಳು ಆದ ನಿನ್ನ ಕಡೆಯ ವೀರರು ಕರ್ಣನನ್ನು 4 ಕಡೆಗಳಲ್ಲಿಯೂ ರಕ್ಷಿಸುತ್ತಿದ್ದರು. ಆಗ ಎಲ್ಲೆಲ್ಲಿಯೂ ನಾನಾ ಬಗೆಯ ವಾದ್ಯ ಘೋಷಗಳು, ಗರ್ಜಿಸುವ ಶೂರರ ಸಿಂಹನಾದಗಳು ತಲೆದೋರಿದವು. ಕತ್ತಲಾಗಿ ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ಪಾಂಡವರು ಕರ್ಣನನ್ನು ಮುಂದಿಟ್ಟುಕೊಂಡು ನಿಮ್ಮ ಕಡೆಯ ವೀರರು ನಿರ್ಭಯವಾಗಿ ಒಬ್ಬರನ್ನೊಬ್ಬರು ಎದುರಿಸಿ ಹೋರಾಡಿದರು. ಇದು 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.